ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ಅಕ್ಕಿ ಹಿಟ್ಟನ್ನು ಬಳಸಿ ರೊಟ್ಟಿನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮಸಾಲೆ ಐಟಮು ಕ್ಯಾರೆಟು ಎಲ್ಲ ಹಾಕಿ ನಾನು ಇವತ್ತು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ, ಒಂದು ಕಡಾಯಿನ ಅಗಲವಾಗಿರೋದು. ಅದಕ್ಕೆ ನಾನು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೀವು ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ. ಆದಷ್ಟು ನೀವು ಸಣ್ಣದಾಗಿ ಹಚ್ಕೊಳ್ಳಿ, ಇಲ್ಲಾಂದರೆ ತುರಿದ್ಬಿಟ್ಟು ಹಾಕೋತೀನಿ ಅಂದರೆ ಪೇಸ್ಟ್ ಮಾಡಿ ಸುಧಾ ಹಾಕೋಬೋದು. ನಾನು ಇದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಈರುಳ್ಳಿ. ಹಾಗೆ 2 ಹಸಿರುಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಖಾರ ನೋಡಿಕೊಂಡು ಹಾಕೋಬೋದು. ಇಲ್ಲಿ 2 ಕಡ್ಡಿ ಕರಿಬೇವನ್ನ ಇಲ್ಲಿ ನಾನು ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕ್ಯಾಪ್ಸಿಕಮ್ನ ನಾನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಸಬ್ಸಿಗೆ ಸೊಪ್ಪಿದ್ರೆ ಸಬ್ಸಿಗೆ ಸೊಪ್ಪನ್ನು ಸುದ ನೀವು ಸಣ್ಣದಾಗಿ ಹಚ್ಚಿ ಹಾಕೋಬೋದು. ಹಾಗೆ ಇಲ್ಲಿ ನಾನು 1 ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನಾವು ನೀಟಾಗಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಹಾಕ್ಕೋಬೇಡಿ, ಹಾಗೆ ಕೈನಲ್ಲೇ ಇದೆಲ್ಲ ಫುಲ್ಲು ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದಕ್ಕೆ ಬಿಸಿನೀರನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಗ್ಯಾಸಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ಸ್ವಲ್ಪ ಜಾಸ್ತಿನೇ ಕಾಯಿಸ್ಕೊಳ್ಳಿ. ನಾವು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೋದು. ಪಕ್ಕದಲ್ಲಿ ಗ್ಯಾಸಲ್ಲಿ ನೀವು ಫ್ಲೇಮ್ನ ಆನ್ ಮಾಡಿಬಿಟ್ಟು ನೀರನ್ನು ಕಾಯೋದಕ್ಕೆ ಇಡಿ. ಬಿಸಿನೀರನ್ನು ಹಾಕಿ ಕಲಿಸ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಬಿಸಿನೀರನ್ನು ಹಾಕೋತಾ ಇದ್ದೀನಿ. ಬಿಸಿನೀರನ್ನ ನಾನು ಕಾಯಿಸ್ಕೊಂಡಿದ್ದೆ. ಈಗ ನಾನು ಸ್ವಲ್ಪನೇ ನೋಡಿಕೊಂಡು ಬಿಸಿನೀರನ್ನು ಹಾಕೋತೀನಿ. ಸುಡುತ್ತೆ ಅದು ಕೈನಲ್ಲಿ. ನಿಮ್ಮ ಕೈನಲ್ಲಿ ಆದರೆ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ 1 ಸ್ಪೂನು ಅಗಲವಾಗಿರೋ 1 ಸ್ಪೂನನ್ನು ತೊಗೊಂಡು ನೀವು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲೇ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಕೈನಲ್ಲಿ ಮಿಕ್ಸ್ ಮಾಡ್ಕೋಬೋದು. ನಾನು ಕೈನಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಒಂದೇ ಸಲ ನೀರನ್ನು ಹಾಕೋಬೇಡಿ, ತುಂಬ ಬಿಸಿ ಇರೋದ್ರಿಂದ ಕಲಿಸೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ನಾನೆಲ್ಲ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ನೀವು ಹಿಟ್ಟನ್ನು ಕಲಿಸ್ಕೋಬೇಕು. ಲಾಸ್ಟಲ್ಲಿ ನೀವು ಸ್ವಲ್ಪ ಅಂಟಿಸ್ತಿದೆ ಅನಿಸಿದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀವು ಕಲಿಸ್ಕೋಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ನೀವು ಕಲಿಸ್ಕೊಳ್ಳಿ. ನಾನು ತಟ್ಟಿ ಮಾಡ್ತಿರೋದ್ರಿಂದ ಈ ಥರ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ. ಯಾವುದೇ ತರಹ ಚಟ್ನಿ ಮತ್ತು ಗೊಜ್ಜು ಯಾವುದು ಬೇಕಾಗಿಲ್ಲ. ಅದು ಹಾಗೆ ತಿನ್ಕೊಬಿಡ್ಬೋದು ರೊಟ್ಟಿನ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನೆಲ್ಲ ಫುಲ್ ಕಲಿಸ್ಬಿಟ್ಟು ಇದನ್ನು ನಾನು ಒಂದು 10 ನಿಮಿಷ ರೆಸ್ಟಲ್ಲಿ ಇರೋದಕ್ಕೆ ಬಿಡ್ತೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಲೈಟಾಗಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಒಂದು ಜಾಡನ್ನ ತೊಗೊಂಡು ನಾನು ಚಿಕ್ಕದು, ಅದಕ್ಕೆ 1/2 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 5-6 ಎಲೆ ಕರಿಬೇವು, ಹಾಗೆ 1/2 ಕಪ್ಪಷ್ಟು ಕಡಲೆನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ.
ನೋಡಿ ಈಗ ನಾನು ಚಟ್ನಿ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಸ್ವಲ್ಪ ಲೈಟಾಗಿ ಒಗ್ಗರಣೆನ ಕೊಟ್ಕೋತಾ ಇದ್ದೀನಿ. ಹಾಗೆ ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೇಳೆ, ಹಾಗೆ ಒಣಮೆಣಸಿನ್ಕಾಯಿ, ಕರಿಬೇವು 2 ಕಡ್ಡಿ ಕರಿಬೇವನ್ನ ಮುರಿದು ಹಾಕ್ಕೊಂಡಿದ್ದೀನಿ. ನೀವು ಬೆಳ್ಳುಳ್ಳಿನ ಜಜ್ಜಿ ಹಾಕೋತೀನಿ ಅಂದರು ಹಾಕೋಬೋದು. ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ. ಇಲ್ಲಾಂದರೆ ನೀವು ಹಾಗೇನೂ ಸುಧಾ ತಿನ್ಬೋದು. ನಾನು ಸ್ವಲ್ಪ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಚಟ್ನಿ ಎಲ್ಲ ರೆಡಿಯಾಗಿದೆ. ಈಗ ನಾವು ರೊಟ್ಟಿನ ತಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಒಂದು ಕವರ್ನ ಕಟ್ ಮಾಡಿ ರೌಂಡಾಗಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ನಾನು ಈ ಥರ ರೊಟ್ಟಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ ಕಟ್ ಮಾಡಿಕೊಂಡು. ಇಲ್ಲಾಂದರೆ ನೀವು ಎಣ್ಣೆ ಪ್ಯಾಕೆಟ್ ಇದ್ದರೆ ಎಣ್ಣೆ ಪ್ಯಾಕೆಟನ್ನು ನೀವು ಈ ಥರ ಕಟ್ ಮಾಡಿ ಇಟ್ಕೋಬೋದು. ಈಗ ನಾನು ಅದಕ್ಕೆ ಎಣ್ಣೆನ ಸವರ್ಕೋತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀವು ತಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಮಾಡಿಕೊಂಡ್ರೆ ತುಂಬ ಬೇಗ ನಾವು ರೊಟ್ಟಿನ ತಟ್ಕೋಬೋದು. ಈಗ ನಾನು ಸ್ವಲ್ಪ ಉಂಡೆನ ಮಾಡಿಕೊಂಡು ಇಷ್ಟು ದಪ್ಪ ಉಂಡೆನ ಮಾಡಿಕೊಂಡು ತೊಗೊಂಡಿದ್ದೀನಿ. ನಿಮಗೆ ಮಂದವಾಗಿ ಸ್ವಲ್ಪ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀವು ತಟ್ಕೋಬೋದು. ಈ ಥರ ಇನ್ನೂ ಒಂದು ಕವರ್ನ ನಾನು ವೈಟ್ ಕವರ್ನ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ನನ್ನ ಕೈನಲ್ಲೂ ಸುಧಾ ತಟ್ಟಿ ನಿಮಗೆ ತೋರಿಸ್ತೀನಿ. ಇದಕ್ಕೂ ಸ್ವಲ್ಪ ಈ ಕವರ್ಗೆ ಸ್ವಲ್ಪ ಒಂದು ಸೈಡು ಎಣ್ಣೆನ ಸವರ್ಕೊಂಡು ನೀವು ಈ ಥರ ತಟ್ಕೊಳ್ಳಿ. ತುಂಬ ಈಸಿಯಾಗಿ ನಾವು ತಟ್ಕೋಬೋದು. ಕೆಲವರಿಗೆ ತಟ್ಟೋದಕ್ಕೆ ಬರಲ್ಲ, ಆ ಥರದವ್ರಿಗೆ ಈ ಥರ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ನೋಡಿ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಆದಷ್ಟು ನೀವು ಮತ್ತು ಕ್ಯಾರೆಟು ಎಲ್ಲ ಸೊಪ್ಪೆಲ್ಲ ನೀವು ಆದಷ್ಟು ಸಣ್ಣದಾಗಿ ಹಚ್ಕೊಂಡ್ರೆ ಈ ಥರ ನೀವು ತಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ತುದಿನ ಸ್ವಲ್ಪ ನೀವು ಕವರ್ನ ತೆಗೆದುಬಿಟ್ಟು ಸ್ವಲ್ಪ ರೌಂಡ್ ಶೇಪಲ್ಲಿ ತಟ್ಕೊಂಡ್ರೆ ಸಾಕು. ನೋಡಿ ಇಷ್ಟೇ ಫ್ರೆಂಡ್ಸ್, ತುಂಬ ಬೇಗ ನಾವು ಮಾಡ್ಕೋಬೋದು. ಈಗ ನಾನು ಕವರ್ನ ತೆಗೆದುಬಿಟ್ಟು ಮೇಲ್ಗಡೆ ಕವರ್ನ ಸ್ವಲ್ಪ ಈ ಥರ ಕೈನ ಅಡ್ಡ ಇಟ್ಕೊಂಡು ಕವರು ಯಾವ ಶೇಪ್ ಇದೆ ಆ ಶೇಪ್ಗೆ ನಾನು ಕರೆಕ್ಟಾಗಿ ತುದಿನ ರೌಂಡ್ ಶೇಪಲ್ಲಿ ತಟ್ಕೊಂಡು ಬರ್ತಾಯಿದ್ದೀನಿ. ಈ ಥರ ತುದಿನ ಮಾತ್ರ ನೀವು ಸಮನಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಅಣಿಸಿದ್ರೆ ನೀವು ಬೇಕಿದ್ರೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ಥರ ತುಂಬ ಈ ಥರ ಕವರ್ ಸುತ್ತ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ರೊಟ್ಟಿ ಎಷ್ಟು ಅಗಲ ಬೇಕು ಅಷ್ಟಾಗಲ ನೀವು ಕವರ್ನ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ನೀವು ತಟ್ಕೋಬೋದು. ರೌಂಡ್ ಶೇಪಲ್ಲೇ ಬರುತ್ತೆ. ಕೆಲವರು ತಟ್ಟಿಬಿಟ್ಟು ಲಟ್ಟಣಿಗೆಯಲ್ಲಿ ಒತ್ತಿಬಿಟ್ಟು ಆಮೇಲೆ ರೌಂಡ್ ಶೇಪಲ್ಲಿ ಯಾವುದಾದ್ರೂ ಪ್ಲೇಟ್ ಇದ್ದರೆ ಕಟ್ ಮಾಡ್ಕೋತಾರೆ. ಅದ್ರ ಬದಲು ನಾವು ಈ ಥರ ರೌಂಡ್ ಶೇಪಲ್ಲಿ ಕವರ್ನ ಕಟ್ ಮಾಡಿಕೊಂಡು ಅದ್ರ ಮೇಲೆ ಈ ಥರ ತಟ್ಕೊಂಡ್ರೆ ರೌಂಡ್ ಶೇಪಲ್ಲೇ ರೊಟ್ಟಿ ಅನ್ನೋದು ಬರುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ರೊಟ್ಟಿಯನ್ನು ನಾನು ತಟ್ಟಿದ್ದೀನಿ. ಇದೇ ಥರ ನೀವು ಮಾಡ್ಕೊಳ್ಳಿ, ಸುಲಭವಾಗಿ ಮಾಡ್ಕೋಬೋದು. ಕೆಲವರಿಗೆ ತಟ್ಟೋದಕ್ಕೆ ಬರಲ್ಲ ಅನ್ನೋರು ಈ ಥರ ಕವರ್ನ ಹಾಕ್ಕೊಂಡು ನೀವು ತಟ್ಕೊಳ್ಳಿ. ಇಲ್ಲಾಂದರೆ ನೀವು ಕೈನಲ್ಲೇ ತಟ್ಕೋಬೋದು. ಈಗ ನಾನು ರೊಟ್ಟಿ ಹಂಚನ್ನು ಇಟ್ಕೊಂಡಿದ್ದೆ. ಗ್ಯಾಸ್ ಫ್ಲೇಮ್ನ ಹಚ್ಬಿಟ್ಟು ಹಂಚೆಲ್ಲ ಕಾದಿದೆ. ಈಗ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೋತಾ ಇದ್ದೀನಿ. ರೊಟ್ಟಿ ಎಷ್ಟು ಅಗಲ ಇದೆ ಅಷ್ಟಾಗ್ಲಕ್ಕೂ ನೀವು ಈ ಥರ ಎಣ್ಣೆನ ಸವರ್ಕೊಳ್ಳಿ. ಸವರ್ಕೊಂಡು ನಾವೀಗ ತಟ್ಟಿರೋ ರೊಟ್ಟಿನ ಹಾಕೋಬೇಕು. ಏನು ನೀವು ಕವರ್ ಮೇಲೆ ತಟ್ಟಿರ್ತೀರ ಆ ಕವರ್ ಸಮೇತನೇ ಎತ್ಕೊಂಡು ನೀವು ಈ ಥರ ಹಾಕ್ಕೊಳ್ಳಿ. ಏನು ಕವರೇನು ಇದಾಗಲ್ಲ, ಕರೆಕ್ಟಾಗಿ ನಾವು ಅದ್ರ ಮೇಲೆ ರೊಟ್ಟಿನ ಫುಲ್ಲು ತಟ್ಟಿರೋದ್ರಿಂದ ಕವರೇನು ಆಗಲ್ಲ. ಈ ಥರ ಸ್ವಲ್ಪ ಅದು ಕವರೇ ಮೇಲೆ ಎದ್ದೊಳುತ್ತೆ. ರೊಟ್ಟಿನ ಹಾಕ್ಬಿಟ್ಟು ನೀವು ಈ ಥರ ಸ್ವಲ್ಪ ಕೈನಲ್ಲಿ ತಟ್ಬಿಟ್ಟು ಎತ್ಕೋಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕವರು ಬಂದಿದೆ. ಯಾವುದೇ ಥರ ಈ ಥರ ಕವರ್ ಸೀದೋಗ್ಬಿಡುತ್ತೆ ಅನ್ನೋ ಚಿಂತೆ ಏನಿಲ್ಲ. ಕರೆಕ್ಟಾಗಿ ನಾವು ಕವರ್ ಏನಿರುತ್ತೆ ಅದಕ್ಕೆ ಕರೆಕ್ಟಾಗಿ ನಾವು ರೊಟ್ಟಿನ ತಟ್ಕೊಂಡ್ರೆ ಏನೂ ಆಗಲ್ಲ. ಸುಲಭವಾಗಿ ನಾವು ಹಾಕೋಬೋದು. ಫಸ್ಟ್ ನಾವು ತಟ್ಕೊಂಡು ಅದ್ರ ಮೇಲೆ ಎತ್ಕೊಂಡು ಹಂಚ್ ಮೇಲೆ ಹಾಕ್ಕೊಳ್ಳುವಾಗ ಕೆಲವರು ಕಿತ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಏನೂ ಆಗಲ್ಲ. ಈ ಥರ ನೀವು ಮಾಡಿಕೊಂಡ್ರೆ ಈಸಿಯಾಗಿ ರೊಟ್ಟಿನ ತಟ್ಕೋಬೋದು. ರೌಂಡ್ ಶೇಪಲ್ಲೇ ಬರುತ್ತೆ. ಈಗ ರೊಟ್ಟಿನ ಬೇಯೋದಕ್ಕೆ ಇಟ್ಟಿದ್ದೀನಿ ಲೋ ಫ್ಲೇಮ್ ಮಾಡಿ. ಇನ್ನೊಂದು ರೊಟ್ಟಿನ ನಾನು ತಟ್ಟಿ ಕೈನಲ್ಲೇ ತಟ್ಟಿ ತೋರಿಸ್ತೀನಿ ನಿಮಗೆ. ಈಗ ಅದಕ್ಕೆ ನಾನು ಪುನಃ ಸ್ವಲ್ಪ ಕವರ್ಗೆ ಎಣ್ಣೆನ ಹಾಕ್ಕೊಂಡು ಪುನಃ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈ ಥರ ನೀವು ಕೈನಲ್ಲೇ ರೌಂಡ್ ಶೇಪಲ್ಲೇ ತಟ್ಕೋಬೋದು.
ನೋಡಿ ಈ ಥರ ಸ್ವಲ್ಪ ಕೈಗೆ ಅಂಟಿಸಿದ್ರೆ ಸ್ವಲ್ಪ ಎಣ್ಣೆನ ನೀವು ಸವರ್ಕೊಂಡು ತಟ್ಕೋಬೋದು. ನೀರೆಲ್ಲ ಹಾಕೋ ಅವಶ್ಯಕತೆ ಏನಿಲ್ಲ. ಒಂಥರ ಹಿಟ್ಟು ಥರ ಏನು ಕಾಣಿಸಲ್ಲ ನಾವು ಎಣ್ಣೆ ಹಾಕಿರೋದ್ರಿಂದ, ಹಾಗೆ ಬಿಸಿನೀರನ್ನ ಹಾಕಿ ಕಲಸಿರೋದ್ರಿಂದ. ಮುಚ್ಚಬೇಕು ಆ ಥರ ಬೇಯಿಸಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಆರಾಮಾಗಿ ನೀವು ಸುಲಭವಾಗಿ ಬೇಗ ಮಾಡ್ಕೋಬೋದು. ಈ ಥರ ನೋಡಿ ತುಂಬ ಸಾಫ್ಟಾಗೂ ಬರುತ್ತೆ ರೊಟ್ಟಿ, ಗಟ್ಟಿಯಾಗಿ ಏನಿರೋದಿಲ್ಲ. ನೋಡಿ ಈ ಥರ ಫುಲ್ಲೆಲ್ಲ ಸುತ್ತ ತಟ್ಕೊಳ್ಳಿ ಅಷ್ಟೇ. ಯಾವುದೇ ತರಹ ರೊಟ್ಟಿ ಕಟ್ಟೋಗೋದು ಆ ಥರ ಏನೂ ಆಗಲ್ಲ. ನೋಡಿ ತಟ್ಟಾಗೆ ಹೋಯ್ತು. ನೋಡಿ ಈ ಥರ ತಟ್ಕೊಳ್ಳಿ. ನೋಡಿ ಇವಾಗ ರೊಟ್ಟಿ ಫಸ್ಟು ನಾನು ಬೇಯೋದಕ್ಕೆ ಹಾಕಿದ್ನಲ್ಲ, ಅದು ಬೆಂದಿರುತ್ತೆ. ಈ ಥರ ಸ್ವಲ್ಪ ನೀವು ಫಸ್ಟ್ ರೊಟ್ಟಿ ಹಾಕಿರೋದ್ರಿಂದ ಸ್ವಲ್ಪ ಕಚ್ಚಿರುತ್ತೆ. ಈ ಥರ ನಿಧಾನವಾಗಿ ಬಿಡಿಸ್ಕೊಳ್ಳಿ. ಬಿಡಿಸ್ಕೊಂಡು ಸ್ವಲ್ಪ ಮಗುಚ್ಕೊಳ್ಳಿ ಅಷ್ಟೇ. ಇನ್ನೊಂದು ರೊಟ್ಟಿಗೆ ಏನು ಆ ಥರ ಆಗಲ್ಲ. ಒಂದು ರೊಟ್ಟಿನ ನೀವು ಈ ಥರ ಬೇಯೋದಕ್ಕೆ ಹಾಕ್ಬಿಟ್ಟು ಇನ್ನೊಂದು ರೊಟ್ಟಿನ ನೀವು ಬೇಗ ತಟ್ಕೋಬೋದು. ನೋಡಿ ಈಗ ಇದನ್ನು ಮಗ್ಚಿ ಹಾಕ್ತಾಯಿದ್ದೀನಿ. ಎಷ್ಟು ಸಾಫ್ಟಾಗಿ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಯಾವುದೇ ಕಾರಣಕ್ಕೂ ಕಿತ್ತೋಗಲ್ಲ, ಚೆನ್ನಾಗಿರುತ್ತೆ. ನೀವು ಈ ಥರ ಸುಲಭವಾಗಿ ಮಾಡ್ಕೋಬೋದು. ತುಂಬ ಯಾವುದೇ ಥರದ ಚಟ್ನಿ ಅವಶ್ಯಕತೆಯೇ ಇಲ್ಲ. ಹಾಗೆಯೇ ಸುಧಾ ನಾವು ತಿನ್ಕೊಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾವು ಹಸಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ನೀವು 1-2 ನಿಮಿಷದಲ್ಲಿ ಬೇಯಿಸ್ಕೋಬೋದು. ನೋಡಿ ಈಗ ನಾನು ಪುನಃ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಪುನಃ ಇನ್ನೊಂದು ರೊಟ್ಟಿ ತಟ್ಟಿದ್ನಲ್ಲ ಕೈನಲ್ಲಿ, ಅದನ್ನು ಹಾಕೋತೀನಿ. ನೋಡಿ ಈ ಥರ ಹಾಕ್ಕೊಂಡು ತುಂಬ ಸುಲಭವಾಗಿ ನಾವು ಬೇಗ ರೊಟ್ಟಿನ ಮಾಡ್ಕೋಬೋದು. ಕೈಯಿಂದ ಎತ್ತಾಕುವಾಗ ನಾವು ಹಂಚಿಗೆ ಕಿತ್ತೋಗೋ ಈ ಚಾನ್ಸ್ ಏನು ಇರಲ್ಲ. ಈ ಥರ ನೀವು ಮಾಡಿಕೊಂಡ್ರೆ ಸುಲಭವಾಗಿ ರೊಟ್ಟಿನ ಬೇಗ ಮಾಡ್ಕೋಬೋದು. ಈಗ ಇದ್ರ ಮೇಲೇನು ನೀವು ಸ್ವಲ್ಪ ಎಣ್ಣೆನ ಹಾಕ್ಕೋಬೋದು, ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ. ಬೇಕಿದ್ರೆ ತುಪ್ಪ ಬೇಕಿದ್ರೂ ನೀವು ಹಾಕ್ಕೋಬೋದು. ಇದೇ ಥರ ನಾನು ಎಲ್ಲ ರೊಟ್ಟಿನೂ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ನೀವು ಮಕ್ಕಳಿಗೂ ಸುಧಾ ನೀವು ಮಾಡ್ಕೋಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ಮಸಾಲೆ ರೊಟ್ಟಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.